ಟಾಪ್ಸ್ಗಳೆಲ್ಲ 100 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ನಾವು ಸಂಡೇ ಬಜಾರ್ ಕಾಲು ಭಾಗ ಅಷ್ಟೇ ಬಂದ್ವಿ, ಅಷ್ಟೊತ್ತಿಗೆ ಸುಸ್ತಾಗೋಯ್ತು. ಜ್ಯೂಸ್ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಜ್ಯೂಸ್ ಕುಡಿಯೋದಕ್ಕೆ ಬಂದ್ವಿ. ಅಲ್ಲಿ ನೋಡಿದ್ರೆ ಆ ವಸ್ತುಗಳಿಗಿಂತ ಜ್ಯೂಸೇ ತುಂಬ ಕಾಸ್ಟ್ಲಿ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ವಾಚಸ್ಗಳೆಲ್ಲ ತುಂಬಾ ಕಲೆಕ್ಷನ್ಸ್ ಇದ್ವು, ಚೆನ್ನಾಗಿದ್ವು ಎಲ್ಲನೂ. ಒಳ್ಳೆ ಶೆಲ್ ಹಾಕಿಸ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಅದಾದಮೇಲೆ ಈ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆಲ್ಲ 300-500ಗೆಲ್ಲ ಸಿಗ್ತಾಯಿತ್ತು. ಮತ್ತು ವಾಷಿಂಗ್ ಮಿಷಿನು, ಫ್ರಿಜ್ಜು, ಸ್ಟವ್ಗಳು, ಮಿಕ್ಸಿ ಇದೆಲ್ಲ 2000ಇಂದ 5000ವರೆಗೂ ಸ್ಟಾರ್ಟ್ ಆಗಿತ್ತು. ಆದರೆ ಬಾರ್ಗಿನ್ ಮಾಡೋರು ಬಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ಕೊಟ್ಬಿಡ್ತಾರೆ. ಆದರೆ ಬಾರ್ಗಿನ್ ಮಾಡೋದು ಮಾತ್ರ ಮರಿಬೇಡಿ. ಈ ಹಿತ್ತಾಳೆ ವಸ್ತುಗಳು 150ಇಂದ 1000 ರುಪೀಸ್ವರೆಗೂ ಇದೆ. ಲೆದರ್ ಜಾಕೆಟ್ಸು, ಬ್ಯಾಗ್ಸ್ ಎಲ್ಲ 150-200 ಆ ಥರ ಇತ್ತು. ಅದಾದಮೇಲೆ ಈ ಮಕ್ಳುಗಳದ್ದು ಚಪ್ಪಲಿ ಏನಿರುತ್ತೆ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು, ಅದು 100 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ಮತ್ತು ಇಲ್ಲಿ ಫೋನು ಮತ್ತು ಕ್ಯಾಶು ಹುಷಾರಾಗಿ ಇಟ್ಕೊಂಡಿರಬೇಕು. ಕ್ಯಾಶ್ ತರದೇದು ಪರವಾಗಿಲ್ಲ, ಫೋನ್ಪೇನಲ್ಲಿ ಇಟ್ಕೊಂಡು ಫೋನ್ ಅಂತೂ ಹುಷಾರಾಗಿ ನೋಡ್ಕೊಳ್ಳಿ, ತುಂಬಾ ಕಳ್ತನ ನಡೆಯುತ್ತೆ ಇಲ್ಲಂತೂ. ಮತ್ತು ಎಲ್ಲಿ ನೋಡಿದ್ರು ಲೇಡೀಸ್ ಬಟ್ಟೆನೇ ಕಾಣಿಸ್ತಿತ್ತು, ಬರೀ 100 ರುಪೀಸು, 50 ರುಪೀಸ್ ಆ ಥರ. ಮತ್ತು ಮಕ್ಕಳಿಗೆ ತಿಂಡಿಗಳು, ಪಿಸ್ತಾ, ಗೋಡಂಬಿ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಸಿಕ್ತಿತ್ತು ಅಲ್ಲೇ. ಅದಾದಮೇಲೆ ಪರ್ಫ್ಯೂಮ್ಸು ಅಷ್ಟೇ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ಗಳೆಲ್ಲ ಸಿಕ್ತಿತ್ತು, ಚೆನ್ನಾಗಿತ್ತು ಅದೂ. ಮತ್ತು ಇಲ್ಲಿ ಮೆನ್ಸ್ ಟಿ ಶರ್ಟ್, ಓವರ್ ಸೈಜ್ ಟಿ ಶರ್ಟ್ಸ್ ಎಲ್ಲ 50 ರುಪೀಸ್ಗೆ ಸಿಗ್ತಾಯಿತ್ತು. ತುಂಬಾ ಕ್ರೌಡ್ ಇತ್ತು ಅಲ್ಲಂತೂ, ನಮ್ಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಜನ ಇದ್ದರು.